ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ಚಮನ್. ಎಲ್ಲರಿಗೂ ಕೂಡ ಅಭಿನವಶ್ರೀ ಅಕಾಡೆಮಿಗೆ ಸ್ವಾಗತ. ಸರ್, ನಿಮ್ಮದು ಅಭಿನವಶ್ರೀ ಕೋಚಿಂಗ್ ಕ್ಲಾಸ್ ಅಲ್ವಾ? ಈ ಯೂಟ್ಯೂಬ್ ನೇಮನ್ನು ಬದಲಾಯಿಸಲಾಗಿದೆ. ಏನಂತಪ್ಪ ಅಂದ್ರೆ ಅಭಿನವಶ್ರೀ ಅಕಾಡೆಮಿ ಎಂದು. ಇವತ್ತಿನ ದಿವಸ ನಾವು ವಿಶೇಷವಾಗಿರುವಂಥ ವಿಡಿಯೋ ಮಾಡ್ತಾಯಿದ್ದೀವಿ. ಪ್ರಿಯ ವೀಕ್ಷಕರೇ, SSC ಕಾನ್ಸ್ಟೇಬಲ್ GD ರಿಕ್ರೂಟ್ಮೆಂಟ್ ಆಗಿದೆ 2025ರಲ್ಲಿ. ಈ ನೋಟಿಫಿಕೇಷನ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು, ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡಲಾಗಿದೆ. ದಯಮಾಡಿ ಇದು ನಿಮ್ಮೆಲ್ಲರಿಗೂ ಸಿಕ್ಕಿರುವಂಥ ಸುವರ್ಣ ಅವಕಾಶ. ಯಾರೆಲ್ಲ PUC ಮತ್ತು SSLC ಮುಗಿದಿದೆಯೋ, ಫಿಸಿಕಲ್ ಫಿಟ್ನೆಸ್ ಇರುವಂಥ ಪ್ರತಿಯೊಬ್ಬ ಅಭ್ಯರ್ಥಿಯು ಗಮನಿಸಬೇಕು ಮತ್ತು ಸಕ್ಸಸ್ಫುಲ್ ಆಗಬೇಕಪ್ಪ ಅಂದ್ರೆ ಇಂಥ ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ನೀಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತೆ ವೀಕ್ಷಕರೇ. ಹಾಗಾದರೆ ಸರ್, ಈ ವಿಡಿಯೋದಲ್ಲಿ ನಾವು ಏನೇನು ಲರ್ನ್ ಆಗ್ತಾ ಇದ್ದೀವಿ ಅಂತ ನೋಡೋದಾದರೆ, ಪೋಸ್ಟ್ ಇನ್ಫಾರ್ಮೇಷನ್, ಯಾವ್ಯಾವ ಜಾಬ್ ಇವೆ, ಎಷ್ಟೆಷ್ಟು ಪೋಸ್ಟ್ ಇವೆ ಅಂತ. ನಂತರ ಇಂಪಾರ್ಟೆಂಟ್ ಡೇಟ್ಸ್, ಯಾವ್ಯಾವ ಡೇಟು, ಪ್ರಮುಖವಾಗಿರುವಂಥ ಡೇಟ್ಗಳೇನು, ಅರ್ಹತೆ ಏನು, ನಮ್ಮ ಕ್ವಾಲಿಫಿಕೇಷನ್ ಅಥವಾ ಎಲಿಜಿಬಿಲಿಟಿ ಏನಿರಬೇಕು, ನೇಮಕಾತಿ ಹಂತಗಳು ಯಾವ ರೀತಿ ಅದಾವು, ನಂತರ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಇರ್ತದೆ, ಆನಂತರ ಅರ್ಜಿ ಸಲ್ಲಿಸುವುದು ಹೇಗೆ, ಇಲ್ಲಿದೆ ಸಂಪೂರ್ಣವಾದ ಮಾಹಿತಿ. ಇದು ನಿಮಗಾಗಿ ಪ್ರಿಯ ವೀಕ್ಷಕರೇ, ಇದನ್ನೊಂದು ನಿಮಗೆ ಸುವರ್ಣ ಅವಕಾಶ. ಬಂದೀವಿ ಸರ್, ಏನಿದು SSC GD ನೋಟಿಫಿಕೇಷನ್ ಅಂತಂದರೆ, ಈ ರಿಕ್ರೂಟ್ಮೆಂಟನ್ನು ಆರ್ಗನೈಸೇಷನ್ ಮಾಡಿದವರು ಯಾರು? SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಪ್ರತಿ ವರ್ಷವೂ ಕೂಡ ಹಲವಾರು ಪೋಸ್ಟ್ಗಳು ಕರಿತಾ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆದ ಕಾರಣ ಈ SSC ಒಳಗೆ ಯಾರೆಲ್ಲ ಸ್ಟೇಟಿಗಿಂತ ಸೆಂಟ್ರಲ್ಗಾಗಿ ಅಭ್ಯರ್ಥಿಗಳಾಗಿ ಅಭ್ಯರ್ಥನೆ ಮಾಡ್ತಿದ್ದೀರೋ, ಯಾಕಂದರೆ ಈಗೂ ಕೂಡ SSC ಒಳಗೆ ಕನ್ನಡದ ಎಕ್ಸಾಮ್ ಬರೀಬೋದು. ಇಂಥ ಸುವರ್ಣ ಅವಕಾಶ ಇರುವುದರಿಂದ ದಯಮಾಡಿ ವೀಕ್ಷಕರೇ, ನೀವೆಲ್ಲರೂ ಕೂಡ ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ನೋಟಿಫಿಕೇಷನ್ ಆಗುವಂತಹ ಯಾವುದೇ ಪೋಸ್ಟ್ಗೆ ನೀವು ಎಲಿಜಿಬಲ್ ಇದ್ದೀರಾ. ಎಲಿಜಿಬಲ್ ಇದ್ದರೆ ನನ್ನ ತಡ ಮಾಡೋಕ್ಕೆ ಹೋಗ್ಬೇಡಿ, ಹಾಕೋದೆ ಹೋಗ್ತಾ ಇರೋದೆ. ಪೋಸ್ಟ್ ನೇಮ್ ಏನಪ್ಪ ಅಂತಂದ್ರೆ ಕಾನ್ಸ್ಟೇಬಲ್, ಇದು ಜನರಲ್ ಡ್ಯೂಟಿ ಇರ್ತದೆ. ಪೋಸ್ಟ್ ಯಾವಿವೆ ಸರ್? ಪೋಸ್ಟ್ ಬಗ್ಗೆ ಕಾನ್ಸ್ಟೇಬಲ್, ಇದರೊಳಗಿರುವಂಥ ಸಬ್ ಇಲಾಖೆ ಒಳಗೆ ಕಮೆಂಟ್ ಮಾಡ್ಕೊಂಡು ಕಳೆದಿರ್ತಾರೆ. ಯಾವು? PSF, ಬಾರ್ಡಿ ಫೋರ್ಸ್, ಏನು ಬಾರ್ಡಿ ಸೆಕ್ಯೂರಿಟಿ ಫೋರ್ಸ್ ಗೊತ್ತು ಆಗಲ್ಲ ನಿಮಗೆ. CISF, CRPF, SSB, ITBP, ಆಮೇಲೆ AR ಅಸ್ಸಾಂ ರೈಫಲ್ ಇರ್ತದಲ್ಲ, SSF, ಹಲವಾರು ರೀತಿಯ ಏನಾಗಿದೆ ರಿಕ್ರೂಟ್ಮೆಂಟ್ ಫೋರ್ಸ್ಗಳೊಳಗೆ ನಿಮ್ಗೆ ವೇಕೆನ್ಸಿ ಕರೆದಿದ್ದಾರೆ. ವೇಕೆನ್ಸಿ ಎಷ್ಟಿವೆ ಸರ್? ಇವಾಗ 38,000 ಚಿಲ್ಲರೆ ಅಂತಿದ್ದಾರೆ. ಆದರೆ ಇದು 50,000 ಆಗ್ಬೋದು. ಯಾಕಂದರೆ ಪ್ರತಿ ಸಲ ನೋಟಿಫಿಕೇಷನ್ ನೋಡ್ತಾ ಇದ್ದಾಗ ಕೆಲವು ಬಾರಿ 28,000 ಕಂದಿರ್ತಾರೆ. ಅಪ್ಲಿಕೇಶನ್ ಹಾಕಿದ ನಂತರ ಎಷ್ಟು ಭಾಳ ರೋಡ್ಗೆ ಏನು ಮಾಡ್ತಾರೆ, ಆ್ಯಡ್ ಮಾಡ್ತಿರ್ತಾರೆ. ಹಂಗಾಗಿ 50,000ಕ್ಕಿಂತ ಅತಿ ಹೆಚ್ಚು ಕರಿಬೋದೇನೋ ನಿರೀಕ್ಷೆ ಇದೆ. ಅಪ್ಲಿಕೇಶನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 5ನೇ ತಾರೀಕು ಏನಾಗಿದೆಪ್ಪ ಅಂತಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮುಕ್ತಾಯ ದಿನಾಂಕ ಯಾವುದಪ್ಪ ಅಂದ್ರೆ 5 ಅಕ್ಟೋಬರ್ 2024. ವೆಬ್ಸೈಟ್ ಗೊತ್ತಲ್ಲ, SSC ಗೌರ್ಮೆಂಟ್ ಅಂತ ನೀವು ಹೋದರೆ ಅಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೋದು. ನಂತರ ವೇಕೆನ್ಸಿ ಹೇಳಿದ್ರಿ ಸರ್, ಯಾವ ಪೋಸ್ಟಿಗೆ ಎಷ್ಟೆಷ್ಟಿದೆ ಅದು ಮೇನ್ ಬೇಕಲ್ವಾ? ವೇಕೆನ್ಸಿ ಡೀಟೇಲ್ಸ್, ಕಾನ್ಸ್ಟೇಬಲ್ ಇದೆಯಲ್ಲ, ಮೇಲ್ಗೆ ಎಷ್ಟು ಇರ್ತದೆ, ಫಿಮೇಲ್ಗೆ ಎಷ್ಟದ, ಟೋಟಲ್ ಗ್ರ್ಯಾಂಡ್ ಎಷ್ಟದ ಏನೋದ್ರ ಬಗ್ಗೆ. BSF ಬಾರ್ಡಿ ಸೆಕ್ಯೂರಿಟಿ ಫೋರ್ಸ್ ಒಳಗೆ 13,306 ಪೋಸ್ಟ್ ಯಾರಿಗಿದೆ ಅಂತಂದರೆ ಮೇಲ್ಗಿದೆ. ಫಿಮೇಲ್ಗೆ 2,348 ಇದೆ. ಟೋಟಲಾಗಿ 15,654 ಇದೆ. ಹಾಗೆ CISF ಅದು ಬಾಯ್ಸ್ಗೆ ಎಷ್ಟಿದೆ ಅಂತಂದರೆ 6,430 ಇದೆ. ಹೆಣ್ಮಕ್ಳಿಗೆ ಎಷ್ಟಿದೆ ಅಂದರೆ 715 ಇದೆ. ನಂತರ CRPF 11,299 ಮೇಲಿಗಿದೆ. ಫಿಮೇಲಿಗೆ ಬಂದ್ಬಿಟ್ಟು 242 ಇದೆ. ಹಾಗೆ SSB ಇದು SSB ಮೇಲಿಗೆ 819, ಮಹಿಳೆಯರಿಗಿಲ್ಲ. ಇದೊಂದು ಪೋಸ್ಟ್ ಯಾವುದಿಲ್ಲ ಅಂತಂದರೆ ಇದು SSB, ಇದು ಮಹಿಳೆಯರಿಗಿಲ್ಲ. ನಂತರ ITBR ಅದರೊಳಗೆ 2,564 ಮೇಲಿಗಿದೆ, 453 ಫಿಮೇಲಿಗಿದೆ. ನಂತರ ಅಸ್ಸಾಂ ರೈಫಲ್, ಭಾಳ ಅತ್ಯುನ್ನತವಾಗಿರುವಂಥ ಪೋಸ್ಟ್ ಅಸ್ಸಾಂ ರೈಫಲ್. ನಾವು ಅದ್ರ ಬಗ್ಗೆನೇ ಕಾಳಜಿ ವಹಿಸ್ತಾ ಇಲ್ಲ. ಸಣ್ಣ ವಯಸ್ಸೊಳಗೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು, ಸರ್ಕಾರದ ಒಂದು ಉದ್ಯೋಗ ಸಕ್ರ ಸಾಕು ಅನ್ನೋರಿಗೆ ಅಸ್ಸಾಂ ರೈಫಲ್ ಭಾಳ ಏಳು ಮಾಡಿಸಿದಂಥ ಜೋಡಿ. ಅದು 1,718 ಇದೆ. ಯಾಕಂದರೆ ನಮ್ಮ ಸ್ನೇಹಿತ ಒಬ್ಬನು SSLC ಒಳಗೆ ಕಡಿಮೆ ಅಂಕದಲ್ಲಿ ತೊಗೊಂಡಿದ್ದ, ಆದರೆ ಅವನು ಫಿಸಿಕಲಾಗಿ ಫಿಟ್ಟಿದ್ದ, 178 ಹೈಟ್ ಇತ್ತು. ಹಂಗಾಗಿ ಅವನು ಸಕ್ಸಸ್ಫುಲ್ ಆದನ ಇವಾಗ. ಆಯಿತಾ? ನಾವು ಕಲಿತಾ ಇದ್ದೀವಿ, ಇನ್ನೂ ಕಲಿತಾ ಇದ್ದೀವಿ. ಅಷ್ಟು ಕಲಿತರೂ ಕೂಡ ಸರ್ಕಾರದ ಉದ್ಯೋಗ ಸಿಗಲ್ಲ ಅಂತಲ್ಲ, ಪ್ರಯತ್ನ ಪಟ್ಟರೆ ಸಿಗ್ತಿರ್ತಾವೆ. ನೋಟಿಫಿಕೇಷನ್ ಬೇಕಲ್ಲ, ಹಂಗಾಗಿ. ಯಾಕಂದರೆ ಒಂದು ಕತೆ ನೆನಪು ಬರ್ತಾ ಇದೆ ನನಗೆ, ಅದನ್ನು ಕೊನೆಯಲ್ಲಿ ಹೇಳ್ತೀನಿ ಅದೇನಂತ. ನಂತರ SSF ಅಲ್ಲಿ ಮೇಲಿಗೆ 35 ಇದೆ, ಫಿಮೇಲ್ಗಿಲ್ಲ.
ಆಯಿತಾ. ಈ ಟೋಟಲಾಗಿ 11 ಪೋಸ್ಟ್ ಏನಿದಾವಪ್ಪ ಅಂತಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಕರಿಬೋದಂತ ಮಾಹಿತಿ ಇದೆ. ಇಷ್ಟೆಲ್ಲ ಮಾಹಿತಿ ಯಾಕೆ ತಿಳ್ಕೊಬೇಕು ಸರ್? ನಾವು ಯಾವುದೇ ಒಂದು ಪೋಸ್ಟಿಗೆ ಅಪ್ಲಿಕೇಶನ್ ಆಗ್ತಾ ಇದ್ದೀವಿ ಅಂದರೆ ಏನಿದೆ ಅದರ ಮಾಹಿತಿ, ಎಷ್ಟು ಸೀಟ್ ಇದೆ, ನಾವು ಯಾವ ಸೀಟ್ ಎಲಿಜಿಬಲ್ಲು, ನಾವು ಅಪ್ಲಿಕೇಶನ್ ಒಳಗೆ ಎದಕ್ಕೆ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು. ಯಾಕಂದರೆ ಈಗ ನಾವು ಪ್ರಮುಖ ದಿನಾಂಕಗಳ ಬಗ್ಗೆ ತಿಳ್ಕೊಳ್ಳೋಣ. ಏನು ಪ್ರಮುಖ ದಿನಾಂಕಗಳು? ನೋಟಿಫಿಕೇಷನ್ ಇದ್ರ ಬಗ್ಗೆ 27 ಆಗಸ್ಟ್ 2024 ಏನಾಗಿತ್ತು ಅಂದರೆ ರಿಲೀಜನ್ ಕಳಿಸಿತ್ತು. ರಿಲೀಸ್ ಆದ ತಕ್ಷಣ ಏನು ಆನ್ಲೈನ್ ಒಳಗೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದ್ರೆ ಸೆಪ್ಟೆಂಬರ್ 5ನೇ ತಾರೀಕು. ಲಾಸ್ಟ್ ಡೇಟ್ ಯಾವಾಗ ಅಂತಂತಂದ್ರೆ 5. ಆದರೆ ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂತಂದ್ರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಜನವರಿ ಅಥವಾ ಫೆಬ್ರವರಿ ತಿಂಗಳೊಳಗೆ ಏನಾಗ್ಬೋದಪ್ಪ ಅಂತಂದ್ರೆ ಪರೀಕ್ಷೆ ಆಗ್ಬೋದು ಎಂಬ ನಿರೀಕ್ಷೆ ಇದೆ. ಹೌದಾ? ಇದ್ರ ಬಗ್ಗೆ ಇನ್ನೂ ಕೂಡ ಸಂಪೂರ್ಣವಾದಂಥ ಮಾಹಿತಿ ನೀಡುವಂಥ ಪ್ರಯತ್ನವನ್ನು ಮಾಡಲಾಗುತ್ತೆ. ಆಯಿತು, ಪೋಸ್ಟ್ ಬಗ್ಗೆ ತಿಳ್ಕೊಂಡ್ರಿ. ಈಗ ಎಲಿಜಿಬಿಲಿಟಿ ಅರ್ಹತೆ ಏನೇನಿದೆ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೋಡಿ. SSC JD ಕಾನ್ಸ್ಟೇಬಲ್ ಪೊಸಿಷನ್ಗೆ ಪ್ರತಿಯೊಬ್ಬ ಅಭ್ಯರ್ಥಿಗಳು ಇರಬೇಕಾಗಿರುವಂಥದ್ದು ಏನು ಅರ್ಹತೆ ಅನ್ನೋದಾದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ 10th ಪಾಸ್ ಆದರೆ ಸಾಕು. 10th ಪಾಸ್ ಆಗ್ಬೇಕು. ಯಾವುದಪ್ಪ ಅಂತಂದ್ರೆ ಯಾವುದಾದ್ರೂ ಒಂದು ಬೋರ್ಡಲ್ಲಿ ನಿಮ್ಮದು 10th ಪಾಸ್ ಆಗಿರಬೇಕು. ಏಜ್ ಬಂದುಬಿಟ್ಟು 18ರಿಂದ 23 ಏಜ್ ಒಳಗಿದ್ದೀರಾ, ಹಾಗಾದರೆ ನೀವು ಅಪ್ಲೈ ಮಾಡ್ಬೋದು. ಅದು ಯಾವಾಗಪ್ಪ ಅಂತಂದ್ರೆ 1 ಜನವರಿ 2025ಕ್ಕೆ ನಿಮ್ಮದು ಏಜ್ 23 ಆಗಿರಬೇಕು, ಅಲ್ಲ ಏಜ್ 18 ಆಗಿರಬೇಕು. ನಂತರ ಅಪ್ಲಿಕೇಶನ್ ಫೀಸ್ ಜನರಲ್ಲಿಗಿರೋರು 100, SC ST ESM ಉಳಿದವ್ರು ಎಲ್ಲರಿಗೇನಪ್ಪ ಅಂತಂದ್ರೆ ಯಾವುದೇ ರೀತಿಯ ಶುಲ್ಕವಿಲ್ಲ. 100 ರೂಪಾಯಿದಲ್ಲಿದೆ ನೋಡಿ, ಸುವರ್ಣ ಅವಕಾಶ. ನಂತರ ಈ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರ್ತದೆ ಸರ್? ಏನು ಸರ್ ನೀವು ಈಗೆಲ್ಲ ಮಾಹಿತಿ ಹೇಳಿದರೆ ಪ್ರತಿಯೊಬ್ಬರು ಹೇಳ್ತಿರ್ತಾರೆ, ಏನು ಪ್ರೊಸೆಸ್ ಇದೆ? ಸೆಲೆಕ್ಷನ್ ಪ್ರೊಸೆಸ್ ಏನಿದೆ? ದ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕಾನ್ಸೆಪ್ಟ್ ಫಾರ್ 3 ಮೇನ್ ಸ್ಟೇಜ್. ಅಂದರೆ ಇದರ ನೇಮಕಾತಿಯು 3 ಹಂತದ ಮೂಲಕ ನಡೆಯುತ್ತದೆ. ಯಾವ್ಯಾವ ಹಂತಗಳು ಸರ್ ಎನ್ನುವುದನ್ನು ಕೇಳುವುದಾದ್ರೆ, ಒಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್. ಮೊದಲು CBE ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮೂಲಕ ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ನೇಮಕಾತಿಯನ್ನು ಮಾಡ್ಕೊಳ್ತಾರೆ. ಮೊದಲು ಎಕ್ಸಾಮ್ ಎಲಿಜಿಬಲ್ ಆದ್ರೆ ನಂತರ ಫಿಸಿಕಲ್ ಒಳಗೆ 2 ಸ್ಟ್ಯಾಂಡರ್ಡ್ ಮತ್ತು SSLC 2 ಆದ ನಂತರ ಮತ್ತೇನು ಸರ್ ವಿಶೇಷ? ಇವಾಗ ನಮ್ಮದು ಕಂಪ್ಯೂಟರ್ ಆಯಿತು, ಫಿಸಿಕಲ್ ಫಿಟ್ನೆಸ್ ಆಯಿತು, ನಂತರ ಮೆಡಿಕಲ್ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯ್ದ್ರೆ ಆಯಿತು. ಇಷ್ಟೆಲ್ಲ ನೀವು ಮಾಡಿದ್ರೆ ಏನಿದ್ರೆ ಅಂತಂದರೆ ಆ SSC ಒಳಗೆ JDಗೆ ಎಲಿಜಿಬಲ್ ಆದ್ರಿ. ನಂತರ ಎಕ್ಸಾಮ್ ಇದೆಯಲ್ಲ, ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಸಿಲೆಬಸ್ ಏನಿದೆ ಅನ್ನೋಕ್ಕಿಂತ ಮುಂಚಿತವಾಗಿ ಎಕ್ಸಾಮ್ ಪ್ಯಾಟರ್ನ್ ಏನಿದೆ, SSC JD ಒಳಗೆ ನಾವು ಎಕ್ಸಾಮ್ ಬರಿತಾ ಇದ್ದೀವಿ ಅಂತಂದಮೇಲೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇದೆಯಲ್ಲ, ಅದ್ರೊಳಗೆ ನಮಗೇನಪ್ಪ ಅಂದ್ರೆ 4 ಸಬ್ಜೆಕ್ಟ್ ಅದಾವೆ. 4 ಸಬ್ಜೆಕ್ಟ್ 80 ಕ್ವೆಶನ್ಸ್, ಎಷ್ಟು ಟೋಟಲ್ ಆಗಿ 160 ಅಂಕಗಳು. 160 ಅಂಕಗಳಿಗಿರುವಂಥ ಪರೀಕ್ಷೆ ಇದಾಗಿದೆ. ಯಾವ ಅಂಕಗಳು ಸಬ್ಜೆಕ್ಟ್ ಯಾವಿದೆ? ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ಅದ್ರ ಮೇಲೆ 20 ಕ್ವೆಶನ್ಸ್ ಇರುತ್ತೆ, 40 ಮಾರ್ಕ್ಸ್. ಜನರಲ್ ನಾಲೆಜ್ ಆ್ಯಂಡ್ ಅವೇರ್ನೆಸ್ 20 ಕ್ವೆಶನ್ಗಳು, 40 ಅಂಕಗಳು. ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಒಳಗೆ 20 ಕ್ವೆಶನ್ಗಳು, 20 ಅಂಕಗಳು, 40 ಅಂಕಗಳು. ಹಾಗೆ ಇಂಗ್ಲೀಷ್ ಅಥವಾ ಹಿಂದಿ ಬೈ ಚಾಯ್ಸ್, ನೀವು ಇಂಗ್ಲೀಷ್ ತೊಗೋಬೋದು ಅಥವಾ ಹಿಂದಿ ಅದ್ರ ತೊಗೋಬೋದು. 20 ಪ್ರಶ್ನೆಗಳಿರ್ತವೆ, ಅದಕ್ಕೆ 40 ಅಂಕಗಳು ಇರ್ತವೆ. ಈ ಪರೀಕ್ಷೆಗಳನ್ನು ಸಂಪೂರ್ಣವಾಗಿ ನೀವೇನಾದರೂ ಬರೆದ್ರೆ ಎಲಿಜಿಬಲ್ ಆದ್ರಪ್ಪ ಅಂತಂದ್ರೆ ನೆಕ್ಸ್ಟ್ ನಿಮ್ಮನ್ನ ಫಿಸಿಕಲಿಗೆ ಕರೀತಾರೆ. ಆಯ್ತು ಸರ್, ಓಕೆ. ಇಷ್ಟೆಲ್ಲ ಮಾಹಿತಿ ತಿಳಿದ್ರಿ. ನಂತರ ಮುಂದಿನ ಪ್ರೊಸೆಸ್ ಏನಪ್ಪ ಅಂತಂದ್ರೆ, ಇಷ್ಟೆಲ್ಲ ತಿಳಿದ ನಂತರ ನಾವು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಪ್ರತಿಯೊಬ್ಬರು ತಿಳ್ಕೊಬೋದು. ಅರ್ಜಿಯನ್ನು ನೀವು ಆನ್ಲೈನ್ ಸೆಂಟರ್ ಒಳಗೆ ಹಾಕ್ಬೋದು, ಮೊಬೈಲ್ ಒಳಗೂ ಕೂಡ ಹಾಕ್ಬೋದು. ಇರುವಂಥ ಅವಕಾಶಗಳನ್ನು ಸದುಪಯೋಗಪಡಿಸ್ಕೋಬೇಕು. ಅದ್ರ ಮಾಹಿತಿ ಗೊತ್ತಿಲ್ಲ ಅಂತಂದರೆ ಯೂಟ್ಯೂಬ್ ಇದೆ, ಗೂಗಲ್ ಇದೆ, ಸರ್ಚ್ ಮಾಡ್ತಾಯಿರು ಮತ್ತು ಕೇಳ್ತಾರೆ. ನಿಮಗೇನಾದರೂ ಅಪ್ಲಿಕೇಶನ್ ಥ್ರೋ ಥಿಯರಿಗಿಂತ ಪ್ರಾಕ್ಟಿಕಲ್ಲಾಗಿ ಬೇಕೇ ಮಾಡಲೇಬೇಕಂತಂದ್ರೆ ವಿಡಿಯೋ ಕೂಡ ಮಾಡೋಣ, ಆಯಿತಾ? ಹೌ ಟು ಅಪ್ಲೈ, ಯಾವ ಥರ ನಾವು ಅಪ್ಲೈ ಮಾಡೋದು? ಮೊದಲು ನಾವು ಫಾಲೋ ದಿಸ್ ಸ್ಟೆಪ್ ಬೈ ಅಪ್ಲೈ ಫಾರ್ ದಿ SSC JD ಕಾನ್ಸ್ಟೇಬಲ್ ರಿಕ್ರೂಟ್ಮೆಂಟ್ 2025 ಅದು ನೋಡ್ಕೊತೀರಾ. ನಂತರ ವಿಸಿಟ್ SSC ವೆಬ್ಸೈಟ್ಗೆ ಹೋಗ್ತೀರಾ. ಹೋದ ನಂತರ ಅಲ್ಲಿ ಅಪ್ಲೈ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ನಂತರ ಏನಾಗಪ್ಪ ಅಂತಂದ್ರೆ ಸೆಲೆಕ್ಟ್ SSC ಕಾನ್ಸ್ಟೇಬಲ್. ನೀವು ಏನಾದರೂ ಈಗಾಗಲೇ SSC ಒಳಗೆ ನೋಂದಣಿ ಆಗಿದ್ರಪ್ಪ ಅಂತಂದ್ರೆ ನಿಮ್ಗೆ ನೇರವಾಗಿ ಏನಪ್ಪ ಅಂತಂದ್ರೆ ಫೋಟೋ ಸಿಗ್ನೇಚರ್ ಎಲ್ಲ ಡೈರೆಕ್ಟ್ ಪೇಮೆಂಟಿಗೆ ಹೋಗ್ತದೆ ಅಮೌಂಟ್. ಫೋಟೋ ಮತ್ತು ಸಿಗ್ನೇಚರ್ ಎರಡು ಅಪ್ಲೋಡ್ ಮಾಡಿಬಿಟ್ರೆ ಸಾಕು, ನಿಮ್ಮದು ಸೀದಾ ಅಪ್ಲಿಕೇಶನ್ ಆಗಿ ಪೇಮೆಂಟಿಗೆ ಹೋಗುತ್ತೆ. ಸರ್ ನಾನು ಇಲ್ಲಿವರೆಗೂ ಕೂಡ ನೋಂದಣಿ ಆಗಿಲ್ಲಪ್ಪ ಅಂತಂದ್ರೆ SSC ಅಕೌಂಟ್ ಹೊಡೆದಲ್ಲಿ ನೀವು ಫಸ್ಟು ಏನಾಗಬೇಕಪ್ಪ ಅಂದ್ರೆ ನೋಂದಣಿ ಆಗಬೇಕು. ನೋಂದಣಿ ಆದ ನಂತರ ನೀವು ಅಪ್ಲಿಕೇಶನ್ಗೆ ಡಾಕ್ಯುಮೆಂಟ್ಸ್ ಏನು ಮಾಡಬೇಕು, ಸಬ್ಮಿಟ್ ಮಾಡ್ಬೋದು. ಆಮೇಲೆ ಬೇಸಿಕ್ ಡೀಟೇಲ್ಸ್ ಇರ್ತಾವೆ, ಅವನ್ನೆಲ್ಲ ಸಬ್ಮಿಟ್ ಮಾಡಿರ್ತೀರ. ಅಪ್ಲೋಡ್ ಏನಪ್ಪ ಅಂದ್ರೆ ಫೋಟೋ ಮತ್ತು ಸಿಗ್ನೇಚರ್ ಮಾತ್ರ. ಆನಂತರ ಅಮೌಂಟ್ ಪೇ ಮಾಡೋದಿರುತ್ತೆ. ನಂತರ ಸಬ್ಮಿಟ್ ಮಾಡಿಬಿಟ್ರೆ ನಿಮಗೊಂದು ಫಾರ್ಮಿಟಿ ಬರುತ್ತೆ.
ತಕ್ಷಣ ನೀವು ಹಾಕಿದ ತಕ್ಷಣ ನಿಮಗೆಲ್ಲ ಸಬ್ಮಿಟ್ ಮಾಡೋಕ್ಕಿಂತ ಮುಂಚಿತವಾಗಿ ಮಾಹಿತಿ ಸರಿಯಾಗಿದೆಯಾ ಅಂತ ಅದು ಕೇಳುತ್ತೆ. ಪುನಃ ನೋಡ್ಕೊತ ಕ್ಲಿಯರಾಗಿ, ಯಾಕಂದರೆ ನೀವು ಏನಾದರೂ ಪೋಸ್ಟ್ ಒಳಗೆ ಮಾಹಿತಿ ಹಾಕ್ತಾ ಹೋದಾಗ ತಪ್ಪಾದರೆ ನೀವು ಸೆಲೆಕ್ಷನ್ ಆದರೂ ಕೂಡ ಒಂದೇ ಒಂದು ಮಿಸ್ಟೇಕಿಂದ ನಿಮ್ಮನ್ನ ಕಡೆಗೆ ಚೆಲ್ಬೋದು. ಯಾಕಂದರೆ ಅವರು ಪರ್ಟಿಕ್ಯುಲರ್ ಕೊಟ್ಬಿಡ್ತಾರೆ ನೋಟಿಫಿಕೇಶನ್ ಒಳಗೆ ಯಾವುದೇ ರೀತಿಯಂತಹ ತಪ್ಪು ಮಾಹಿತಿಗಳಿಗೆ ನೀವೇ ಜವಾಬ್ದಾರಿ ಅಂತೇಳಿ. ನಾವು ಏನಕ್ಕೆ ಅರ್ಹತೆ ಇದೀವೋ ಅದನ್ನು ಸಂಪೂರ್ಣವಾಗಿ ಹಾಕ್ಬೇಕಂತ ಹೇಳ್ತಾ ಇದ್ದೀನಿ. ಹಾಗೆ ಕೊನೆಗಾಗಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಕಥೆ ನೆನಪು ಬರ್ತಾ ಇದೆ. ಒಬ್ಬ ಅಭ್ಯರ್ಥಿ, ಯಾವ ಅಭ್ಯರ್ಥಿ ಅಂತಲ್ಲ, ಒಬ್ಬ ಅಭ್ಯರ್ಥಿ, ಅದು ನಾವಾಗಿರ್ಬೋದು ನೀವಾಗಿರ್ಬೋದು, ಒಬ್ಬ ಅಭ್ಯರ್ಥಿ ಏನಿದ್ದಪ್ಪ ಅಂದ್ರೆ ದೇವರ ಭಕ್ತನಾಗಿದ್ದ. ದೇವ್ರ ಹತ್ರ ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾಯಿದ್ದ. ಏನಂತ ಪ್ರಾರ್ಥನೆ ಮಾಡ್ತಾ ಇದ್ದಂದರೆ, ದೇವರೇ ನಾನು ಪ್ರತಿ ಸಲ ನಿನ್ನ ಮೇಲೆ ಜವಾಬ್ದಾರಿ ಹಾಕ್ಕೊಂಡು ಏನು ಮಾಡಿದ್ದೀನಿ ದೇವ್ರ ಹತ್ರ ಅಂತ ಇದ್ದ. ದೇವ್ರ ಹತ್ರ ಏನು ಮಾಡ್ತಿದ್ದಂತಂದರೆ ಪ್ರೇಯರ್ ಮಾಡ್ತಾಯಿದ್ದ, ಪ್ರಾರ್ಥನೆ ಮಾಡ್ತಿದ್ದ, ನನಗೆ ಸರ್ಕಾರದ ಉದ್ಯೋಗ ಸಿಗಲಿ ಅಂತೇಳಿ. ಆದರೆ ದೇವರು ಅವನು ಸರ್ಕಾರದ ಉದ್ಯೋಗ ಅಂತೇಳಿ ತಪಸ್ಸು ಮಾಡ್ತಾಯಿದ್ದ. ತಪಸ್ಸು ಮಾಡೋಕ್ಕೆ ಕುಂತ್ಕೊತಾನೆ, ತಪಸ್ಸು ಮಾಡಿದರೆ ಸಿಗುತ್ತಾನೆ. ಯಾಕಂದರೆ ಇಂದಿನ ಕಾಲದಲ್ಲೆಲ್ಲ ಋಷಿಗಳು ತಪಸ್ಸು ಮಾಡಿದ್ದಕ್ಕಾಗಿ ಹಲವಾರು ಏನು ಪಡ್ಕೊಂಡಿದ್ದಾರೆ ಅಂದರೆ ನಾನು ತಪಸ್ಸು ಮಾಡ್ಬೇಕಂತೇಳಿ ತಪಸ್ಸು ಮಾಡ್ತಾ ಕುಂತಿದ್ದ. ಹೀಗೆ ಇರಬೇಕಾದ್ರೆ ಕೆಲವು ಸಮಯಗಳಾದ ನಂತರ ಅವನಿಗೇನಪ್ಪ ಅಂತಂದರೆ ದೇವ್ರೇನಂತಂದ್ರೆ ಪ್ರತ್ಯಕ್ಷನಾದ. ದೇವರು ಪ್ರತ್ಯಕ್ಷನಾಗಿ ಕೇಳು, ನಿನಗೇನು ಹೊರಬೇಕು ಕೇಳು ಅಂತಂದಾಗ ಆ ಅಭ್ಯರ್ಥಿ ಹೇಳ್ತಾನೆ, ದೇವರೇ ನನಗೊಂದು ಸರ್ಕಾರದ ಉದ್ಯೋಗ ಬೇಕು ಅಂತ. ಸರ್ಕಾರ ಉದ್ಯೋಗ ಬೇಕಂತಂದಾಗ ಅವನು ಯಾವುದೇ ರೀತಿಯ ಅರ್ಜಿಯನ್ನು ಸಲ್ಲಿಸಿರಲ್ಲ. ಅವಾಗ ದೇವರು ಹೇಳ್ತಾನೆ, ನೀನು ಒಂದಾದರೂ ಅರ್ಜಿ ಹಾಕಿದೀಯಾ? ಒಂದಾದರೂ ಅರ್ಜಿ ಹಾಕಿಲ್ಲ. ಅರ್ಜಿ ಹಾಕ್ಲಾರ್ದೆ ನೌಕರಿ ಅಂದರೆ ಹೇಗಾಗುತ್ತೆ ಅದಲ್ವಾ? ಹಂಗಾಗಿ ಪ್ರತಿಯೊಂದು ಅರ್ಜಿ ಕೂಡ ನಮ್ಮನ್ನು ಯಾವುದಾದ್ರೂ ಒಂದೊಂದು ಕರೆದ್ರೆ ನೋಟಿಫಿಕೇಶನ್ ಆಯಿತಾ, ಪ್ರತಿಯೊಂದೇ ನಾವು ಏನು ಎಲಿಜಿಬಲ್ ಇದ್ವಿ, ಅದಕ್ಕೇನು ಅರ್ಹತೆ ಇತ್ತಂದರೆ ನಾವು ಎಲಿಜಿಬಿಲಿಟಿ ಇದ್ವಿಯಪ್ಪ ಅಂತಂದ್ರೆ ಅಪ್ಲೈ ಮಾಡೋದನ್ನು ಮೊದಲು ಕಲಿಬೇಕು, ಆನಂತರ ಉದ್ಯೋಗ ನಮಗೆ ಸಿಗುತ್ತೆ ಅಂತ ಹೇಳಿದರು. ಇದ್ರ ಮೂಲಕ ನಾವು ತಿಳ್ಕೊಳ್ಳೋದೇನಪ್ಪ ಅಂತಂದರೆ, ನಮಗೆ ಉದ್ಯೋಗ ಸಿಗಲ್ಲ ಗೊತ್ತಿಲ್ಲ, ಆದರೆ ನೋಟಿಫಿಕೇಶನ್ ಆದಾಗ ಅದು ನಮಗೆ ಅರ್ಹತೆ ಇತ್ತಪ್ಪ ಅಂತಂದ್ರೆ ನಾವು ಅದನ್ನು ಅಪ್ಲೈ ಮಾಡಬೇಕು ಅನ್ನೋದು ಇದರ ಸಾರಾಂಶವಾಗಿರುತ್ತೆ. ಇಲ್ಲಿವರೆಗೂ ಕೂಡ ನನ್ನ ತೊದಲು ನುಡಿಗಳನ್ನು ಕೇಳ್ತಾ, ಇಲ್ಲಿವರೆಗೂ ಕೂಡ ತಮ್ಮ ವಿಡಿಯೋಗಳನ್ನು ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ದೇವರು ಒಳ್ಳೆಯದು ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಇನ್ನು ಹೆಚ್ಚಿನ ಮಾಹಿತಿ ನೀಡುವಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಧನ್ಯವಾದಗಳು.